ಅಫ್ಕೋರ್ಸ್ ರಾಜಕೀಯವಾಗಿ ನಾನು ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ, ಅದು ಬೇರೆ ವಿಚಾರ. ಬಿಕಾಸ್ ನನಗೆ ಒಬ್ಬ ನಿಷ್ಠಾವಂತ ವ್ಯಕ್ತಿಯಾಗಿ ಬಹಳ ವರ್ಷಗಳ ಕಾಲದಿಂದ, ಸುಮಾರು 40 ವರ್ಷ, 83ನೇ ಇಸ್ವಿ ಅಂತಂದರೆ ಇವತ್ತಿನವರಿಗೆ ಸುಮಾರು 42 ವರ್ಷ ನಿರಂತರವಾಗಿ ನನ್ನ ಜೊತೆಲಿ ಇದ್ದಾರೆ. ಬಹಳ ಜನ ಬಿಟ್ಟೋಗಿದ್ದಾರೆ, ಮತ್ತೆ ನನ್ನನ್ನು ಏನೂ ಕೂಡ ಕೇಳಿಲ್ಲ. ಆರ್ಥಿಕವಾಗಿ ಆಗಲಿ ಬೇರೆ ವಿಧದಲ್ಲಾಗಲಿ ನನ್ನನ್ನು ಏನೂ ಕೇಳಿಲ್ಲ. ಅವ್ರು ವೃತ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇರೋದ್ರಿಂದ ವೃತ್ತಿ ಬಿಟ್ಬಿಟ್ಟು ನನಗೆ ಚುನಾವಣೆಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ಇವತ್ತು ಒಂದು ದೊಡ್ಡ ಮೈಸೂರು ನಗರದಲ್ಲೇ ಸುಮಾರು 1,500 ಆಸನಗಳನ್ನು ಒಳಗೊಂಡಿರ್ತಕ್ಕಂಥ 1,500 2,000 ಜನ ಕೂತ್ಕೋಬಹುದು. ಇಲ್ಲಿ 2,000 ಜನ ಇರ್ತಕ್ಕಂಥ ಸುಸಜ್ಜಿತವಾದಂಥ ಒಂದು ಕನ್ವೆನ್ಷನ್ ಸೆಂಟರನ್ನು ಮಾಡಿದ್ದಾರೆ. ಸೊ ಇದರಿಂದ ಹೆಚ್ಚು ಅನುಕೂಲ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇದು 100 ಜನರಿಂದ 10,000 ಜನರವರೆಗೂ ಕೂಡ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಕನ್ವೆನ್ಷನ್ ಸೆಂಟರ್, ಸಮುದಾಯ ಭವನ. ಇಂಥ ಭವನವನ್ನು ನಿರ್ಮಾಣ ಮಾಡಿ ಈ ಭಾಗದ ಎಲ್ಲ ಜನರಿಗೆ, ಮೈಸೂರಿನ ನಾಗರಿಕರಿಗೆ ಮದುವೆ, ರಿಸೆಪ್ಷನ್ನು ಮತ್ತು ಬೇರೆ ಪಕ್ಷದ ರಾಜಕಾರಣ ಮಾಡ್ತಕ್ಕಂಥದ್ದು, ಬೀಗರೂಟ ಮಾಡ್ತಕ್ಕಂಥದ್ದು, ನಿಶ್ಚಿತಾರ್ಥ ಮಾಡ್ತಕ್ಕಂಥದ್ದು, ಎಲ್ಲ ಶುಭ ಕಾರ್ಯಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸಹಾಯವನ್ನು ಈ ಕ್ಷೇತ್ರದ ಮೂಲಕ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸುಮಾರು ವಿಶಾಲವಾದಂಥ ಜಾಗ ಇದೆ. ಯಾಕಂದರೆ ಇಲ್ಲಿ 2 ಎಕರೆ ಜಾಗ ಇದೆ. CIT ಮೂಡಾದಿಂದ CA ಸೈಟನ್ನು ತಗೊಂಡಿರ್ತಕ್ಕಂಥದ್ದು, ಅಪ್ಲೈ ಮಾಡಿ ಕಾನೂನು ರೀತಿ ತಗೊಂಡು ಅದನ್ನು ಉಪಯೋಗಿಸ್ಕೊಂಡು, ಮತ್ತು ಯಾವುದೇ ಕೆಟ್ಟ ಚಟಗಳಿಲ್ಲ ನರಸೇಗೌಡರಿಗೆ. ಯಾವುದಾದ್ರು ಕೆಟ್ಟ ಚಟಗಳು ಇದ್ದಿದ್ರೆ ಈ ಮಟ್ಟಕ್ಕೆ, ಈ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯ್ತಿರಲಿಲ್ಲ. ಸೊ ಅದರಿಂದ ಯಾವುದೇ ಕೆಟ್ಟ ಚಟ ಇಲ್ಲದೇನೆ ಮನುಷ್ಯ ತಾನು ಹೇಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಬೇರೆಯವರಿಗೆ ತೋರಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನರಸೇಗೌಡರ ರೀತಿಯಲ್ಲಿ ಎಲ್ಲರೂ ಪ್ರಯತ್ನ ಮಾಡಿದ್ರೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಬ್ಬರೂ ಕೂಡ ಹುಟ್ಟಿದ ಮೇಲೆ ಬದುಕಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಬದುಕಲಿಕ್ಕೆ ಪ್ರಯತ್ನವನ್ನು ಮಾಡುವಾಗ ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು, ಇನ್ನೊಬ್ಬರಿಗೆ ಸಹಾಯಕ ಆಗತಕ್ಕಂಥ ರೀತಿಯಲ್ಲಿ ಮಾಡಬೇಕು. ಆ ಕೆಲಸವನ್ನು ನರಸೇಗೌಡರು ಮಾಡಿದ್ದಾರೆ. ಅದರಿಂದ ಅವರ ಜೀವನವನ್ನು ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಭಾಳ ಜನ ನನಗೆ 2006ರಲ್ಲಿ ಚುನಾವಣೆಯಲ್ಲಿ ನಿಂತಾಗ, ನೀನು ಏನಪ್ಪ ಕುರುಬರ ಜಾತಿಗೆ ಹುಟ್ಟಿದೀಯಾ ಅಂತ ಎಲ್ಲ ಕೇಳ್ತಾ ಇದ್ರು. ನೀನು ಕುರುಬರ ಜಾತಿಗೆ ಹುಟ್ಟಿದೀನಿಯಾ, ಕುರುಬರಿಗೆ ಸಹಾಯ ಮಾಡ್ತೀಯಲ್ಲ ಅಂತ ಕೇಳ್ತಾ ಇದ್ರು. ಆದರೆ ಯಾವತ್ತೂ ಕೂಡ ನರಸೇಗೌಡರು ಜಾತಿಯನ್ನು ವಿಂಗಡಿಸ್ದೇನೆ, ಜಾತಿ ಭೇದ ಭಾವ ಮಾಡದೇನೆ ನಾವು ಉತ್ತಮವಾದಂಥ ಅಭ್ಯರ್ಥಿಗೆ ಸಹಾಯ ಮಾಡ್ತೇವೆ ಅಂತೇಳಿ ಸಹಾಯ ಮಾಡಿದ್ದಾರೆ ಹೊರತು ಜಾತಿ ಆಧಾರವಾಗಿ ಇಟ್ಟುಕೊಂಡು ಮಾಡಲಿಲ್ಲ. ಅವರು ನಮ್ಮ ಜಾತಿಯವನ್ನಲ್ಲ, ಒಕ್ಕಲಿಗ ಜಾತಿ ಸೇರಿದವರು. ಆದರೂ ಕೂಡ ಭಾಳ ಪ್ರಾಮಾಣಿಕವಾಗಿ ನನಗೆ ಎಲ್ಲ ಚುನಾವಣೆಗಳಲ್ಲೂ ಕೂಡ 83ರಿಂದ ಇಲ್ಲಿವರೆಗಿನ ಎಷ್ಟು ಚುನಾವಣೆಗಳಲ್ಲಿ ನಿಂತಿದ್ದೀನಿ, ಎಲ್ಲ ಚುನಾವಣೆಗಳಲ್ಲೂ ಕೂಡ ನಾಟ್ ಓನ್ಲಿ ಬರೀ ಸಹಾಯ ಮಾಡೋದಲ್ಲ, ಹಣನೂ ಕೂಡ ಕೊಟ್ಟಿದ್ದಾರೆ ಅಲ್ವೇನೆ. ಹಣನೂ ಕೂಡ ಕೊಟ್ಟಿದ್ದಾರೆ. ಬಹುಶಃ ವೆಂಕಟೇಶ್ಗೆ ಆಶ್ಚರ್ಯ ಆಗ್ಬೋದು, ಭಾಳ ಸಾರಿ ದುಡ್ಡು ಕೊಟ್ಟಿದ್ದಾರೆ ನನಗೆ. ಗೊತ್ತಾಯ್ತೇನೆಯಾ?
ಸೊ ಇಂಥ ಒಂದು ಭವ್ಯವಾದಂಥ ಸಮುದಾಯ ಭವನವನ್ನು ಹೆಸರು ಚೆನ್ನಾಗಿ ಇಟ್ಟಿದ್ದಾರೆ, ಭಾನವಿ ಪ್ಯಾಲೇಸ್. ಅದು ಸಣ್ಣವರಿಂದ ಹಿಡಿದು ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಕೂಡ ಇದನ್ನು ಮದುವೆ ಮಾಡ್ತಕ್ಕಂಥ ಬೇರೆ ಬೇರೆ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಕಟ್ಟಿದ್ದಾರೆ. ಅವರ ದೂರದೃಷ್ಟಿ ಮೆಚ್ಚಬೇಕಾದದ್ದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಆಯುಸ್ಸು ಆರೋಗ್ಯಗಳನ್ನು ಕೊಡಲಿ. ಯಾಕಂದರೆ ಸಂಪತ್ತೇನು ಬೇಕಾಗಿಲ್ಲ, ಮಾಡಿದ್ದಾರೆ, ಬೇಕಾದಷ್ಟು ಮಾಡಿದ್ದಾರೆ. ಅದರಿಂದ ಸಂಪತ್ತೇನು ಬೇಡ. ಎಲ್ಲ ಮಕ್ಕಳು ಕೂಡ ಒಳ್ಳೆ ಸ್ಥಳಗಳಿಗೆ ಒಳ್ಳೆ ಜಾಗಗಳಲ್ಲಿ ಮದುವೆ ಮಾಡಿದ್ದಾರೆ. ಅದರಿಂದ ಅವರು ಎಲ್ಲರೂ ಕೂಡ ಸುಖವಾಗಿದ್ದಾರೆ, ಅವ್ರ ಕುಟುಂಬ ಸುಖವಾಗಿದೆ. ಅವ್ರಿಗೆಲ್ಲರಿಗೂ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ಮತ್ತೊಮ್ಮೆ ನರಸೇಗೌಡ ಮತ್ತು ಅವರ ಕುಟುಂಬದವರಿಗೆ ಶುಭವನ್ನು ಕೋರಿ ನಾನು ಈ ಭವ್ಯವಾದಂಥ ಭಾನವಿ ಪ್ಯಾಲೇಸನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ.